ಪ್ರಿಯ ವಿದ್ಯಾರ್ಥಿಗಳೇ, ಎಕನಾಮಿಕ್ಸ್ ಸ್ಟಡಿ ಸರ್ಕಲ್ ಪ್ರಸ್ತುತಪಡಿಸುವ ದ್ವಿತೀಯ PUC ತರಗತಿಗಳಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಅರ್ಥಶಾಸ್ತ್ರ, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೋತ್ತರಗಳಲ್ಲಿ ಪ್ರಮುಖವಾಗಿ ಈ ವಿಡಿಯೋದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಶ್ನೋತ್ತರಗಳನ್ನು ಚರ್ಚಿಸಲಿದ್ದೇನೆ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಟ್ಟಾರೆ 5 ಅಧ್ಯಾಯಗಳಲ್ಲಿ 33 ಬಹು ಆಯ್ಕೆ ಪ್ರಶ್ನೋತ್ತರಗಳು ಬರ್ತಾವು. ಈ ಒಂದು ವಿಡಿಯೋದ ಉಪಯೋಗ ಅಂತಂದ್ರೆ 33 ಪ್ರಶ್ನೆಗಳನ್ನು ಒಂದೆಡೆ ನಾವು ನೀಡಿರ್ತೇವೆ ಮತ್ತು ಸರಿಯಾದ ಉತ್ತರಗಳನ್ನು ಇಲ್ಲಿ ಚರ್ಚೆ ಮಾಡಲಾಗಿದೆ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋನ ಗಮನವಿಟ್ಟು ಆಲಿಸಿ ಅತಿ ಹೆಚ್ಚು ಅಂಕ ಗಳಿಸುವಲ್ಲಿ ಯಶಸ್ವಿಯಾಗ್ರಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸೋಣ. ಭಾಗ ಎ, ಸೂಕ್ಷ್ಮ ಅರ್ಥಶಾಸ್ತ್ರ. ಈ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 1 ಪರಿಚಯ. ಇದರಲ್ಲಿ ಬರುವಂತಹ ಪ್ರಮುಖ ಬಹು ಆಯ್ಕೆ ಪ್ರಶ್ನೆಗಳನ್ನು ಇಲ್ಲಿ ಚರ್ಚಿಸಲಾಗಿದೆ. ಮೊದಲನೇ ಪ್ರಶ್ನೆ, ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು. ಆಪ್ಷನ್ ಎ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ, ಆಪ್ಷನ್ ಬಿ ಏಕ ಬಳಕೆಯನ್ನು ಹೊಂದಿದೆ, ಆಪ್ಷನ್ ಸಿ ಅಪರಿಮಿತ ಬಳಕೆಯನ್ನು ಹೊಂದಿವೆ, ಆಪ್ಷನ್ ಡಿ ಮಿತ ಬಳಕೆಯನ್ನು ಹೊಂದಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ. ಎರಡನೇ ಪ್ರಶ್ನೆ, ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು. ಆಪ್ಷನ್ ಎ ಏನನ್ನು ಉತ್ಪಾದಿಸಬೇಕು, ಆಪ್ಷನ್ ಬಿ ಹೇಗೆ ಉತ್ಪಾದಿಸಬೇಕು, ಆಪ್ಷನ್ ಸಿ ಯಾರಿಗಾಗಿ ಉತ್ಪಾದಿಸಬೇಕು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೂರನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ. ಆಪ್ಷನ್ ಎ ರಾಷ್ಟ್ರೀಯ ಆದಾಯ, ಆಪ್ಷನ್ ಬಿ ಅನುಭೋಗಿಯ ವರ್ತನೆ, ಆಪ್ಷನ್ ಸಿ ನಿರುದ್ಯೋಗ, ಆಪ್ಷನ್ ಡಿ ವಿದೇಶಿ ವ್ಯಾಪಾರ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅನುಭೋಗಿಯ ವರ್ತನೆ. ನಾಲ್ಕನೇ ಪ್ರಶ್ನೆ, ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ 2 ವಿಶಾಲ ಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ. ಆಪ್ಷನ್ ಎ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ, ಆಪ್ಷನ್ ಬಿ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ, ಆಪ್ಷನ್ ಸಿ ನಿಗಮನ ಮತ್ತು ಅನುಗಮನ ಅರ್ಥಶಾಸ್ತ್ರ, ಆಪ್ಷನ್ ಡಿ ಮಾರುಕಟ್ಟೆ ಮತ್ತು ಮಿಶ್ರ ಆರ್ಥಿಕತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಇನ್ನು ಮುಂದಿನ ಅಧ್ಯಾಯ 2 ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಇವುಗಳಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆಗಳು. ವಿದ್ಯಾರ್ಥಿಗಳೇ, ಮೊದಲನೇ ಪ್ರಶ್ನೆ, ತುಷ್ಟಿಗುಣವು. ಆಪ್ಷನ್ ಎ ವಸ್ತುನಿಷ್ಠ, ಆಪ್ಷನ್ ಬಿ ವ್ಯಕ್ತಿನಿಷ್ಠ, ಆಪ್ಷನ್ ಸಿ ಸಕ್ರಿಯ, ಆಪ್ಷನ್ ಡಿ ನಿಷ್ಕ್ರಿಯ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ವ್ಯಕ್ತಿನಿಷ್ಠ. ಎರಡನೇ ಪ್ರಶ್ನೆ, ಟಿಯು ಸ್ಥಿರವಾಗಿದ್ದಾಗ ಎಂಯು. ಆಪ್ಷನ್ ಎ ಶೂನ್ಯವಾಗಿರುತ್ತದೆ, ಆಪ್ಷನ್ ಬಿ ಗರಿಷ್ಠವಾಗಿರುತ್ತದೆ, ಆಪ್ಷನ್ ಸಿ ಋಣಾತ್ಮಕವಾಗಿರುತ್ತದೆ, ಆಪ್ಷನ್ ಡಿ ಧನಾತ್ಮಕವಾಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಶೂನ್ಯವಾಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 3, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಆಪ್ಷನ್ ಎ ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸುತ್ತದೆ, ಆಪ್ಷನ್ ಬಿ ಪ್ರತಿಫಲಗಳಲ್ಲಿ ವ್ಯಕ್ತಪಡಿಸುತ್ತದೆ, ಆಪ್ಷನ್ ಸಿ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ, ಆಪ್ಷನ್ ಡಿ ಅನುಪಾತಗಳಲ್ಲಿ ವ್ಯಕ್ತಪಡಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ, ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರರೇಖೆಯ ಆಕಾರವು. ಆಪ್ಷನ್ ಎ ಮೂಲಕ್ಕೆ ಪಿನ ಮಧ್ಯವಾಗಿರುತ್ತದೆ, ಆಪ್ಷನ್ ಬಿ ಮೂಲಕ್ಕೆ ನಿಮ್ನ ಮಧ್ಯವಾಗಿರುತ್ತದೆ, ಆಪ್ಷನ್ ಸಿ ಸಮಾನಾಂತರವಾಗಿರುತ್ತದೆ, ಆಪ್ಷನ್ ಡಿ ಲಂಬಾಂತರವಾಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಮೂಲಕ್ಕೆ ಪಿನ ಮಧ್ಯವಾಗಿರುತ್ತದೆ. ಮುಂದಿನ ಪ್ರಶ್ನೆ 5, ಅನುಭೋಗಿಯ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿದೆ. ಆಪ್ಷನ್ ಎ ಬಣ್ಣ ಮತ್ತು ಆಕಾರ, ಆಪ್ಷನ್ ಬಿ ಬೆಲೆ ಮತ್ತು ಆದಾಯ, ಆಪ್ಷನ್ ಸಿ ಆದಾಯ ಮತ್ತು ಗುಣಮಟ್ಟ, ಆಪ್ಷನ್ ಡಿ ಬೆಲೆ ಮತ್ತು ಬೇಡಿಕೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬೆಲೆ ಮತ್ತು ಆದಾಯ. ಮುಂದಿನ ಪ್ರಶ್ನೆ 6, ಬಜೆಟ್ ರೇಖೆಯ ಸಮೀಕರಣ. ಆಪ್ಷನ್ ಎ px ಪ್ಲಸ್ p1x1 = m, ಆಪ್ಷನ್ ಬಿ m = p0x0 ಪ್ಲಸ್ px, ಆಪ್ಷನ್ ಸಿ p1x1 ಪ್ಲಸ್ p2x2 = m, ಆಪ್ಷನ್ ಡಿ y = mx ಪ್ಲಸ್ c. ಸರಿಯಾದಂಥ ಉತ್ತರ ಆಪ್ಷನ್ ಸಿ p1x1 ಪ್ಲಸ್ p2x2 = m. ಮುಂದಿನ ಪ್ರಶ್ನೆ
7. ಅನುಭೋಗ್ಯ ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಆಪ್ಷನ್ಗಳನ್ನು ನೋಡೋದಾದರೆ ಆಪ್ಷನ್ ಎ ಕೆಳದರ್ಜೆಯ ಸರಕುಗಳು, ಆಪ್ಷನ್ ಬಿ ಸಾಮಾನ್ಯ ಸರಕುಗಳು, ಆಪ್ಷನ್ ಸಿ ಗಿಫನ್ ಸರಕುಗಳು, ಆಪ್ಷನ್ ಡಿ ಬದಲಿ ಸರಕುಗಳು. ಸರಿಯಾದಂಥ ಉತ್ತರ ಸಾಮಾನ್ಯ ಸರಕುಗಳು. ಮುಂದಿನ ಪ್ರಶ್ನೆ 8. ಲಂಬಾಂತರ ಬೇಡಿಕೆಯ ರೇಖೆಯು ಇದನ್ನು ಪ್ರತಿನಿಧಿಸುತ್ತದೆ. ಆಪ್ಷನ್ ಎ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ, ಆಪ್ಷನ್ ಬಿ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ, ಆಪ್ಷನ್ ಸಿ ಸರಿಸಮಾನ ಸ್ಥಿತಿಸ್ಥಾಪಕತ್ವ, ಆಪ್ಷನ್ ಡಿ ಹೆಚ್ಚು ಸ್ಥಿತಿಸ್ಥಾಪಕತ್ವ. ಸರಿಯಾದಂಥ ಉತ್ತರ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ. ಇನ್ನು 9ನೇ ಪ್ರಶ್ನೆ, ಬೇಡಿಕೆಯ ರೇಖೆಯ ಮಧ್ಯ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವವು ಆಪ್ಷನ್ ಎ 1ಕ್ಕೆ ಸಮನಾಗಿರುತ್ತದೆ, ಆಪ್ಷನ್ ಬಿ 1ಕ್ಕಿಂತ ಕಡಿಮೆ ಇರುತ್ತದೆ, ಆಪ್ಷನ್ ಸಿ 1ಕ್ಕಿಂತ ಹೆಚ್ಚು ಇರುತ್ತದೆ, ಆಪ್ಷನ್ ಡಿ 0ಕ್ಕೆ ಸಮನಾಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ 1ಕ್ಕೆ ಸಮನಾಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ, ಒಂದು ಸರಳ ರೇಖಾ ಬೇಡಿಕೆಯ ರೇಖೆಯ ಮೇಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವಿವಿಧ ಬಿಂದುಗಳು ಈ ನಡುವೆ ಇರುತ್ತವೆ. ಆಪ್ಷನ್ ಎ 0 ಮತ್ತು ಇನ್ಫಿನಿಟ್, ಆಪ್ಷನ್ ಬಿ 1 ಮತ್ತು 10, ಆಪ್ಷನ್ ಸಿ 10 ಮತ್ತು 100, ಆಪ್ಷನ್ ಡಿ 5 ಮತ್ತು 10. ಸರಿಯಾದಂಥ ಉತ್ತರ ಆಪ್ಷನ್ ಎ 0 ಮತ್ತು ಇನ್ಫಿನಿಟಿ. ಇನ್ನು ಮುಂದಿನ ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚಗಳು. ಇದರಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆಗಳನ್ನು ಚರ್ಚಿಸೋಣ ವಿದ್ಯಾರ್ಥಿಗಳೇ. ಮೊದಲನೇ ಪ್ರಶ್ನೆ, ಆಧಾನಗಳು ಮತ್ತು ಉತ್ಪನ್ನ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಹೀಗೆಂದು ಕರೆಯುತ್ತೇವೆ. ಆಪ್ಷನ್ ಎ ಅನುಭೋಗ ಬಿಂಬಕ, ಆಪ್ಷನ್ ಬಿ ಉತ್ಪಾದನಾ ಬಿಂಬಕ, ಆಪ್ಷನ್ ಸಿ ಉಳಿತಾಯ ಬಿಂಬಕ, ಆಪ್ಷನ್ ಡಿ ಹೂಡಿಕೆಯ ಬಿಂಬಕ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಉತ್ಪಾದನಾ ಬಿಂಬಕ. ಎರಡನೇ ಪ್ರಶ್ನೆ, ಉತ್ಪಾದನಾ ಬಿಂಬಕದ ಸೂತ್ರ. ಆಪ್ಷನ್ ಎ ಕ್ಯೂ ಈಸ್ ಫಂಕ್ಷನ್ ಆಫ್ ಎಲ್ ಆ್ಯಂಡ್ ಕೆ, ಆಪ್ಷನ್ ಬಿ ಕ್ಯೂ ಈಕ್ವಲ್ ಟು ಡಿ ಇಂಟು ಬ್ರಾಕೆಟ್ ಪಿ, ಆಪ್ಷನ್ ಸಿ ವೈ ಈಸ್ ಫಂಕ್ಷನ್ ಆಫ್ ಎಕ್ಸ್, ಆಪ್ಷನ್ ಡಿ ಕ್ಯೂ ಈಕ್ವಲ್ ಟು ಎ ಮೈನಸ್ ಬಿ ಪಿ. ಸರಿಯಾದಂಥ ಉತ್ತರ ಆಪ್ಷನ್ ಎ ಕ್ಯೂ ಈಸ್ ಫಂಕ್ಷನ್ ಆಫ್ ಎಲ್ ಆ್ಯಂಡ್ ಕೆ. ಮೂರನೇ ಪ್ರಶ್ನೆ, ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕವು ಆಪ್ಷನ್ ಎ ಎಲ್ಲ ಆದಾನಗಳನ್ನು ಬದಲಾಯಿಸುತ್ತದೆ, ಆಪ್ಷನ್ ಬಿ ಯಾವುದೇ ಆದಾನಗಳನ್ನು ಬದಲಾಯಿಸುವುದಿಲ್ಲ, ಆಪ್ಷನ್ ಸಿ ಯಾವುದಾದರೊಂದು ಆದಾನವನ್ನು ಬದಲಾಯಿಸುತ್ತದೆ, ಆಪ್ಷನ್ ಡಿ ಎಲ್ಲ ಆದಾನಗಳು ಸ್ಥಿರವಾಗಿರುತ್ತವೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಯಾವುದಾದರೂ ಒಂದು ಆದಾನವನ್ನು ಬದಲಾಯಿಸುತ್ತದೆ. ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ, ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಹೀಗೆನ್ನುತ್ತೇವೆ. ಆಪ್ಷನ್ ಎ ಸೀಮಾಂತ ಉತ್ಪನ್ನ, ಆಪ್ಷನ್ ಬಿ ಸರಾಸರಿ ಉತ್ಪನ್ನ, ಆಪ್ಷನ್ ಡಿ ಒಟ್ಟು ಉತ್ಪನ್ನ, ಆಪ್ಷನ್ ಡಿ ಗರಿಷ್ಠ ಉತ್ಪನ್ನ. ಸರಿಯಾದಂಥ ಉತ್ತರ ಆಪ್ಷನ್ ಎ ಸೀಮಾಂತ ಉತ್ಪನ್ನ. ಮುಂದಿನ ಪ್ರಶ್ನೆ, ದೀರ್ಘಾವಧಿಯ ಉತ್ಪಾದನಾ ವಿಶ್ಲೇಷಣೆಯನ್ನು ಇದರಿಂದ ವಿವರಿಸಲಾಗುತ್ತದೆ. ಆಪ್ಷನ್ ಎ ಬೇಡಿಕೆ ನಿಯಮ, ಆಪ್ಷನ್ ಬಿ ಪೂರೈಕೆ ನಿಯಮ, ಆಪ್ಷನ್ ಸಿ ಪ್ರತಿಫಲಗಳ ಪ್ರಮಾಣ ನಿಯಮ, ಆಪ್ಷನ್ ಡಿ ಬದಲಾಗುವ ಪರಿಣಾಮಗಳ ನಿಯಮ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪ್ರತಿಫಲಗಳ ಪ್ರಮಾಣ ನಿಯಮ. ನೆಕ್ಸ್ಟ್, ಕಾಬ್ ಡಗ್ಲಸ್ ಉತ್ಪಾದನಾ ಬಿಂಬಕ. ಆಪ್ಷನ್ ಎ ಕ್ಯೂ ಈಕ್ವಲ್ ಟು ಎಕ್ಸ್ ಎಕ್ಸ್, ಆಪ್ಷನ್ ಬಿ ಕ್ಯೂ ಈಕ್ವಲ್ ಟು x1 x2, ಆಪ್ಷನ್ ಸಿ ಕ್ಯೂ ಈಕ್ವಲ್ ಟು x1 ಆಲ್ಫಾ ಮತ್ತು x2 ಬೀಟಾ, ಆಪ್ಷನ್ ಡಿ ಕ್ಯೂ ಈಕ್ವಲ್ ಟು x0 x1. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕ್ಯೂ ಈಕ್ವಲ್ ಟು x1 ಆಲ್ಫಾ ಮತ್ತು x2 ಬೀಟಾ. 7ನೇ ಪ್ರಶ್ನೆ, TFCಯು 100 ರುಗಳು ಮತ್ತು TVCಯು 125 ರುಗಳಾಗಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. ಆಪ್ಷನ್ ಎ 25, ಆಪ್ಷನ್ ಬಿ 125, ಆಪ್ಷನ್ ಸಿ 175, ಆಪ್ಷನ್ ಡಿ 725. ಸರಿಯಾದ ಉತ್ತರ ಆಪ್ಷನ್ ಡಿ 725.
ಇನ್ನು 8ನೇ ಪ್ರಶ್ನೆ, ಸರಾಸರಿ ಸ್ಥಿರ ವೆಚ್ಚದ ರೇಖೆಯ ಆಕಾರವು ಈ ಕೆಳಗಿನಂತಿದೆ. ಆಪ್ಷನ್ ಎ ಆಯತಾಕಾರದ ಪರವಲಯ, ಆಪ್ಷನ್ ಬಿ ಯು ಆಕಾರ, ಆಪ್ಷನ್ ಸಿ ತಲೆಕೆಳಗಾದ ಯು ಆಕಾರ, ಆಪ್ಷನ್ ಡಿ ಸಮಾನಾಂತರ. ಸರಿಯಾದಂಥ ಉತ್ತರ ಆಪ್ಷನ್ ಎ ಆಯತಾಕಾರದ ಪರವಲಯ. ಇನ್ನು 4ನೇ ಅಧ್ಯಾಯ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕ ಸಿದ್ಧಾಂತದ ಪ್ರಶ್ನೋತ್ತರಗಳನ್ನು ನೋಡೋಣ ವಿದ್ಯಾರ್ಥಿಗಳೇ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳು ಆಪ್ಷನ್ ಎ ವೈವಿಧ್ಯಮಯವಾಗಿರುತ್ತದೆ, ಆಪ್ಷನ್ ಬಿ ಏಕರೂಪವಾಗಿರುತ್ತದೆ, ಆಪ್ಷನ್ ಸಿ ವಿಲಾಸಿ ಸರಕುಗಳಾಗಿರುತ್ತವೆ, ಆಪ್ಷನ್ ಡಿ ಅವಶ್ಯಕತೆ ಸರಕುಗಳಾಗಿರುತ್ತವೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಏಕರೂಪವಾಗಿರುತ್ತದೆ. ಸೆಕೆಂಡ್ ಪ್ರಶ್ನೆ, ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳ. ಆಪ್ಷನ್ ಎ ಸೀಮಾಂತ ಆದಾಯ, ಆಪ್ಷನ್ ಬಿ ಸರಾಸರಿ ಆದಾಯ, ಆಪ್ಷನ್ ಸಿ ಒಟ್ಟು ಆದಾಯ, ಆಪ್ಷನ್ ಡಿ ಸ್ಥಿರ ಆದಾಯ. ಸರಿಯಾದಂಥ ಉತ್ತರ ಆಪ್ಷನ್ ಎ ಸೀಮಾಂತ ಆದಾಯ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 3. ಒಬ್ಬ ಪುಸ್ತಕ ಮಾರಾಟಗಾರನು ಪ್ರತಿಯೊಂದಕ್ಕೆ ಬೆಲೆ ರೂ 10ರಂತೆ 30 ಪುಸ್ತಕಗಳನ್ನು ಮಾರಾಟ ಮಾಡುತ್ತಾನೆ. ಮಾರಾಟಗಾರನ ಒಟ್ಟು ಆದಾಯವು ಆಪ್ಷನ್ ಎ ರೂ 100 ಆಗುತ್ತದೆ, ಆಪ್ಷನ್ ಬಿ ರೂ 200 ಆಗುತ್ತದೆ, ಆಪ್ಷನ್ ಸಿ ರೂ 300 ಆಗುತ್ತದೆ, ಆಪ್ಷನ್ ಡಿ ರೂ 400 ಆಗುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ರೂ 300 ಆಗುತ್ತದೆ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ, ಉದ್ಯಮ ಘಟಕದ ಲಾಭವನ್ನು ಹೀಗೆ ಸೂಚಿಸಲಾಗುತ್ತದೆ. ಸರಿಯಾದ ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ಸಮೇಷನ್, ಆಪ್ಷನ್ ಬಿ ಚೇಂಜ್, ಆಪ್ಷನ್ ಸಿ ಥೀಟಾ, ಆಪ್ಷನ್ ಡಿ ಪೈ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಪೈ. 5ನೇ ಪ್ರಶ್ನೆ, ಪೂರೈಕೆ ರೇಖೆಯು ಲಂಬಾಂತರವಾಗಿದ್ದಾಗ ಪೂರೈಕೆ ಸ್ಥಿತಿಸ್ಥಾಪಕತ್ವವು ಈ ಕೆಳಗಿನಂತಿದೆ. ಆಪ್ಷನ್ ಎ ES = 1, ಆಪ್ಷನ್ ಬಿ ES is more than 1, ಆಪ್ಷನ್ ಸಿ ES is equal to 0, ಆಪ್ಷನ್ ಡಿ ES equal ಇನ್ಫಿನಿಟ್. ಸರಿಯಾದಂಥ ಉತ್ತರ ಆಪ್ಷನ್ ಸಿ ES equal 0. ಇನ್ನು 5ನೇ ಅಧ್ಯಾಯದ ಪ್ರಶ್ನೆಗಳು. ಸೂಕ್ಷ್ಮ ಅರ್ಥಶಾಸ್ತ್ರದ ಕೊನೆಯ ಅಧ್ಯಾಯ ಮಾರುಕಟ್ಟೆ ಸಮತೋಲನ. ಇದರಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನೋಡೋಣ ವಿದ್ಯಾರ್ಥಿಗಳೇ. ಮೊದಲನೇ ಪ್ರಶ್ನೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು. ಆಪ್ಷನ್ ಎ ಬೆಲೆ ನಿರ್ಧರಿಸುವವರು, ಆಪ್ಷನ್ ಬಿ ಬೆಲೆ ಪಡೆಯುವವರು, ಆಪ್ಷನ್ ಸಿ ಬೆಲೆ ವಿಶ್ಲೇಷಿಸುವವರು, ಆಪ್ಷನ್ ಡಿ ಬೆಲೆ ನೀಡುವವರು. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬೆಲೆ ಪಡೆಯುವವರು. 2ನೇ ಪ್ರಶ್ನೆ, ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಉದ್ಯಮ ಘಟಕಗಳ ಯೋಜನೆಗಳು ಹೊಂದಾಣಿಕೆಯಾಗುವ ಸನ್ನಿವೇಶ. ಆಪ್ಷನ್ ಎ ಅಸಮತೋಲನ ಸನ್ನಿವೇಶ, ಆಪ್ಷನ್ ಬಿ ಸಮತೋಲನ ಸನ್ನಿವೇಶ, ಆಪ್ಷನ್ ಸಿ ಗರಿಷ್ಠ ಲಾಭದ ಸನ್ನಿವೇಶ, ಆಪ್ಷನ್ ಡಿ ಅಸಾಮಾನ್ಯ ಲಾಭದ ಸನ್ನಿವೇಶ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಮತೋಲನ ಸನ್ನಿವೇಶ. ಇನ್ನು ಮುಂದಿನ ಪ್ರಶ್ನೆ 3, ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ. ಆಗ ಪೂರೈಕೆ ರೇಖೆಯು ಆಪ್ಷನ್ ಎ ಎಡಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ, ಆಪ್ಷನ್ ಬಿ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ, ಆಪ್ಷನ್ ಸಿ ಎರಡೂ ಕಡೆ ಪಲ್ಲಟಗೊಳ್ಳುತ್ತದೆ, ಆಪ್ಷನ್ ಡಿ ಸಮಾನಾಂತರವಾಗಿ ಪಲ್ಲಟಗೊಳ್ಳುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬಲಕ್ಕೆ ಪಲ್ಲಟಗೊಳ್ಳುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ವೆಚ್ಚದ ಕನಿಷ್ಠ ಮಟ್ಟಕ್ಕಿಂತ ಬೆಲೆಯು ಹೆಚ್ಚಾಗಿರುವವರೆಗೆ ಉದ್ಯಮ ಘಟಕಗಳು ಅಸಾಧಾರಣ ಲಾಭವನ್ನು ಗಳಿಸುತ್ತವೆ. ಆಪ್ಷನ್ ಎ ಸೀಮಾಂತ ವೆಚ್ಚ, ಆಪ್ಷನ್ ಬಿ ಒಟ್ಟು ವೆಚ್ಚ, ಆಪ್ಷನ್ ಸಿ ಸರಾಸರಿ ವೆಚ್ಚ, ಆಪ್ಷನ್ ಡಿ ಸ್ಥಿರ ವೆಚ್ಚ. ಸರಿಯಾದ ಉತ್ತರ ಆಪ್ಷನ್ ಸಿ ಸರಾಸರಿ ವೆಚ್ಚ. 5ನೇ ಪ್ರಶ್ನೆ, ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಮೇಲ್ಮಿತಿಯನ್ನು ವಿಧಿಸುವುದನ್ನು ಹೀಗೆನ್ನುತ್ತೇವೆ. ಆಪ್ಷನ್ ಎ ಬೆಲೆಯ ಮಿತಿ, ಆಪ್ಷನ್ ಬಿ ಮಾರಾಟ ಮಿತಿ, ಆಪ್ಷನ್ ಸಿ ಬೆಲೆ ಅಂತಸ್ತು, ಆಪ್ಷನ್ ಡಿ ಮಾರುಕಟ್ಟೆ ಬೆಲೆ. ಸರಿಯಾದ ಉತ್ತರ ಆಪ್ಷನ್ ಎ ಬೆಲೆಯ ಮಿತಿ. ಇನ್ನು 6ನೇ ಪ್ರಶ್ನೆ, ಸರ್ಕಾರವು ಸರಕು ಮತ್ತು ಸೇವೆಯ
ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಹೀಗೆನ್ನುತ್ತೇವೆ. ಆಪ್ಷನ್ ಎ ಕನಿಷ್ಠ ಬೆಲೆ, ಆಪ್ಷನ್ ಬಿ ಗರಿಷ್ಠ ಬೆಲೆ, ಆಪ್ಷನ್ ಸಿ ಬೆಲೆ ಅಂತಸ್ತು, ಆಪ್ಷನ್ ಡಿ ಸಮತೋಲನ ಬೆಲೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬೆಲೆ ಅಂತಸ್ತು. ವಿದ್ಯಾರ್ಥಿಗಳೇ, ಇವಿಷ್ಟು ಸೂಕ್ಷ್ಮ ಅರ್ಥಶಾಸ್ತ್ರ ವಿಷಯದಲ್ಲಿ ಬರುವಂತಹ 33 ಬಹು ಆಯ್ಕೆ ಪ್ರಶ್ನೋತ್ತರಗಳು. ಈ ಎಲ್ಲ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನೀವು ಪುನರ್ಮನನವನ್ನು ಈ ವಿಡಿಯೋ ಮೂಲಕ ಮಾಡಿಕೊಳ್ಬೋದು ಮತ್ತು ಪ್ರಾಕ್ಟೀಸ್ ಮಾಡಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು ಅಂತ ಆಶಿಸ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ವಿಡಿಯೋಸ್. ಥ್ಯಾಂಕ್ ಯು.